ಒಂದು ಪ್ರಶ್ನೆ ಅಲ್ಲಿರೋದು ಮೈಸೂರಿನ ವಿಚಾರದಲ್ಲಿ, ಅದನ್ನು ಕೇಳ್ಬಿಡ್ತೀನಿ ಕೆ ಪಿ ನಾಗರಾಜ್ ಬಳಿ. ಕೆ ಪಿ, ಈಗ ಪ್ರತಾಪ್ ಸಿಂಹ ಇಸ್ ಫೇರಾ, ಇದಕ್ಕೆ ಒಪ್ಪಿಗೆ ಅನ್ನುವಂಥ ರೀತಿಯಲ್ಲಿ ಇದ್ದಾರಾ, ಅಥವಾ ಅಗ್ರೆಸಿವ್ ಅನ್ನೋ ರೀತಿಯಲ್ಲಿ ತಿರುಗಿ ಬೀಳ್ದು ನಾನು ಇಂಡಿಪೆಂಡೆಂಟ್ ಹೋಗುವಂಥ ಮನಸ್ಥಿತಿಯಲ್ಲಿ ಅವ್ರೇನು ಇದ್ದಂಗಿಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ತಲೆಬಾಗಿ ಹೋಗುವಂಥ ಮನಸ್ಥಿತಿಯಲ್ಲಿ ಇರುವಂಥವ್ರು ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಅವರನ್ನ ಸರಿಪಡಿಸೋದು, ಅವ್ರನ್ನ ಸಮಾಧಾನ ಪಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಅನಿಸುತ್ತಾ, ಇಫ್ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರೆ? ಕೆಲವೊಂದ್ಸತಿ ರಾಜಕಾರಣದಲ್ಲಿ ಸಾಫ್ಟ್ ಟಾರ್ಗೆಟ್ ಅಂತ ಇರುತ್ತೆ ಅರುಣ್. ಬಹುತೇಕ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ಈ ಒಂದು ಸಾಫ್ಟ್ ಟಾರ್ಗೆಟ್ ಅನ್ನುವಂಥ ರೀತಿಯಲ್ಲಿ ಅನ್ಕೊಂಡಿರ್ಬೋದು. ಪ್ರತಾಪ್ ಸಿಂಹ ಅವರನ್ನ ಡಿಸ್ಟರ್ಬ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಪ್ರತಿರೋಧಗಳು ದೊಡ್ಡ ಮಟ್ಟದಲ್ಲಿ ಎದುರಾಗೋದಿಲ್ಲ, ಅಥವಾ ಚುನಾವಣೆಯ ಫಲಿತಾಂಶದ ಮೇಲೆ ಅದು ಪ್ರತಿಕೂಲ ಪರಿಣಾಮಗಳನ್ನ ಬೀರೋದಿಲ್ಲ ಅನ್ನುವಂಥ ಲೆಕ್ಕಾಚಾರಗಳನ್ನ ಬಿಜೆಪಿ ಹೈಕಮಾಂಡ್ ಮಾಡಿರುವಂಥ ರೀತಿಯಲ್ಲೇ ಇದೆ. ಬಟ್ ಎಂ ಡಿ ಲಕ್ಷ್ಮಣ್ ಅವರು ಹೇಳ್ತಾ ಇದ್ರು, ಅವ್ರನ್ನ ಮುಂದೆ ಸರ್ಕಾರ ಬೀಳುತ್ತೆ ಆ ಟೈಮಲ್ಲಿ ಅವ್ರನ್ನ ರಾಜ್ಯಕ್ಕೆ ಕರ್ಕೊಂಡು ಬರಬೇಕು, ರಾಜ್ಯ ರಾಜಕೀಯಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು ಎಂ ಡಿ ಲಕ್ಷ್ಮಣ್ ಅವರು. ನನಗೆ ಆಗ್ಲೇ ನಗು ಬರ್ತಾ ಇತ್ತು ಅರುಣ್. ಬಿಜೆಪಿಯವರು ಇನ್ನೆಂತೆಂಥ ಪ್ಲಾನ್ಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. 2 ಬಾರಿ MP ಆಗಿದ್ದಂಥ ಪ್ರತಾಪ್ ಸಿಂಹ ಅವರ ಟಿಕೆಟ್ ತಪ್ಪಿಸೋಕೆ ಈ ರೀತಿಯಾದಂಥ ಇನ್ನೊಂದು ಆಸೆ ಹುಟ್ಟಿಸುವಂಥದ್ದು. ಅಂದ್ರೆ ಇದೆಲ್ಲ ಬಿಜೆಪಿಗೆ ಈ ತರದೊಂದು ಐಡಿಯಾಗಳು ಬರ್ಬೋದೇನ ಕಡೆ ಅಲ್ವಾ? ಹೇಳಿ ಬಿಜೆಪಿ ಮಾತ್ರ ಈ ತರದೊಂದು ಐಡಿಯಾಗಳು ಬರ್ಬೋದೇನೋ ಅರುಣ್. ಆದ್ರೆ ಸದ್ಯಕ್ಕಂತೂ ಪ್ರತಾಪ್ ಸಿಂಹ ಬಿಜೆಪಿ ಹೈಕಮಾಂಡ್ ನ ವಿಚಾರದಲ್ಲಿ ಸಾಫ್ಟ್ ಟಾರ್ಗೆಟ್ ಆಗಿರುವಂತ ಲಕ್ಷಣಗಳೇ ಕಾಣ್ತಾ ಇದಾವೆ. ಪ್ರತಾಪ್ ಸಿಂಹ ಏನು ನಾಳೆ ಬೆಳಿಗ್ಗೆ ಪಕ್ಷೇತರರಾಗಿ ನಿಲ್ಲುವಂತದ್ದು, ಅಥವಾ ಸೈದ್ಧಾಂತಿಕವಾಗಿ ಪ್ರತಾಪ್ ಸಿಂಹ ಬಹಳ ಗಟ್ಟಿಯಾಗಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸೇರುವಂತ ಪ್ರಶ್ನೆಗಳೇ ಇರೋದಿಲ್ಲ. ಇನ್ನೇನು JDS ಮತ್ತು ಬಿಜೆಪಿ ಜತೆಯಲ್ಲೇ ಇದ್ದಾವೆ. ಹೀಗಾಗಿ ಪ್ರತಿರೋಧ ದೊಡ್ಡ ಮಟ್ಟಕ್ಕೆ ಬರಲಿಕ್ಕಿಲ್ಲ. ನಾವು ಒಂದು ಹೊಸ ಪ್ರಯೋಗ ಮಾಡಿದ್ರು ಕೂಡ ಅದರಿಂದ ಬಹಳ ದೊಡ್ಡ ಮಟ್ಟದ ನಷ್ಟ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ನ ಅಂದಾಜು ಆದ್ಯತೆ ಕಾಣ್ತಾ ಇದೆ. ಹಾಗಾಗಿನೇ ಯಾವುದೇ ರೀತಿಯಾದಂತಹ ಏನು ಆ ತರದ ವಾತಾವರಣ ಇಲ್ಲದೆ ಇದ್ರು ಕೂಡ ದಿಢೀರ್ನಂತೆ ಇಂಥದ್ದೊಂದು ಶಾಕ್ ಕೊಡೋದಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಅರುಣ್. ಓಕೆ. ಇನ್ನು ಎಂ ಡಿ ಲಕ್ಷ್ಮಣ್ ಅವರೇ, ಓಕೆ, ಮೈಸೂರದ್ದು ಒಂದು ಕಡೆಗಾಯ್ತು. ಮಾನ್ಯ ಪಾಪ ತೇಜಸ್ವಿ ಸೂರ್ಯ ಅವರು ತುಂಬ ಅದರಲ್ಲಿ ಬ್ರಿಲಿಯಂಟ್ ಇದ್ದಾರೆ ಅವರು, ಮಾಧ್ಯಮಗಳ ಊಹಾಪೋಹ ಅಂತೇಳಿ. ಈ ಗೋಬ್ಯಾಕ್ ಚಳುವಳಿಯನ್ನು ಉಡುಪಿ ಚಿಕ್ಕಮಗಳೂರಲ್ಲಿ ಮಾಧ್ಯಮಗಳ ಊಹಾಪೋಹದ ಮೇಲೆ ಹೋಯ್ತಾ? ಗೋಬ್ಯಾಕ್ ಯಾರು ಮಾಡಿದರು ಸರ್? ಈಗ ಅದಕ್ಕೆ ಮುಂಚೆ ನಾಗರಾಜು ಹೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಹೊಸ ಪ್ರಯೋಗ ಅಂತಕ್ಕಂಥ ಮಾತನ್ನು ಒಂದು ಉಲ್ಲೇಖ ಮಾಡಿದ್ರು. ಆದರೆ ನಾನು ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿರ್ತಕ್ಕಂಥ ಯಾವುದೇ ಕಾರ್ಯಕರ್ತ, ಅದು ಸಂಸದರಿರ್ಬೋದು, ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಮುಂದಾಗ ಮುಖ್ಯಮಂತ್ರಿಗಳು ಯಾರೇ ಇರಲಿ, ಪಕ್ಷದ ಸಿದ್ಧಾಂತದೊಳಗಡೆ ಇರ್ತಕ್ಕಂಥವ್ರು ಯಾರೂ ಕೂಡ ರೆಬಲ್ ಆಗ್ತಕ್ಕಂಥದ್ದಾಗಲಿ, ಇಂಡಿಪೆಂಡೆಂಟ್ ನಿಲ್ತಕ್ಕಂಥದ್ದಾಗಲಿ ಈ ಕೆಟ್ಟ ಆಲೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ಬಿಗ್ ಶಾಟ್ ತಿಂದಿದ್ದೀರಾ ವಿಧಾನಸಭೆಯಲ್ಲಿ? ಅಲ್ಲ, ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಇರ್ಬೋದು, ಇಲ್ಲ ಅಂತಕ್ಕಂಥದ್ದಲ್ಲ. ಆದರೆ ನಮ್ಮಲ್ಲಿ ಕಟ್ಟ ಕಡೆಯ ಬೂತ್ ಕಾರ್ಯಕರ್ತನಿಗೂ ಕೂಡ ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನು ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಹಾಲಿ ಮಂತ್ರಿಗಳಿರ್ಬೋದು, ಶಾಸಕರು ಯಾರೇ ಇರಲಿ, ಎಲ್ರಿಗೂ ಕೂಡ ಒಂದೇ ರೀತಿಯ ತೆಗೆದುಕೊಂಡ ಸಂದರ್ಭದಲ್ಲಿ ಅಲ್ಲೆಲ್ಲೋ ಒಂದು ಕಡೆ ತಪ್ಪಾಗಿತ್ತು. ಆದ್ರೆ ಮತ್ತೆ ಈಗ ಮರುಕಳಿಸಿ ವಾಪಸ್ ಬರ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿದೆಯಲ್ಲ. ಉಡುಪಿ ಚಿಕ್ಕಮಗಳೂರು ಕತೆ ನಾನು ಅದನ್ನೇ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಉಡುಪಿ ಚಿಕ್ಕಮಗಳೂರು ಕತೆ ಹಾಲಿಯಲ್ಲಿ ಸಂಸದರಿದ್ದಾರೆ, ಮಂತ್ರಿಗಳು ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಬೂತ್ನಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ಕಾರ್ಯಕರ್ತನ ನಾನು ಕೂಡ ಯಾಕೆ ಸಂಸದ ಆಗಬಾರ್ದು ಅನ್ನೋ ಆಸೆ ಬಂದಾಗ ಈ ರೀತಿಯ ಒಂದು ಆಲೋಚನೆಗಳು ಹುಟ್ಟತಕ್ಕಂಥದ್ದು. ಈಗ ಅಲ್ಲೂ ಚೇಂಜ್ ಆಗುತ್ತಾ? ಅವ್ರನ್ನು ಏನಾದರೂ ರಾಜ್ಯ ರಾಜಕೀಯಕ್ಕೆ ಮತ್ತೆ ತರಬೇಕು ಅಂತ ಯೋಚನೆ ಏನಾದರೂ ಇದೆಯಾ? ಇರ್ಬೋದು, ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಹೇಳಕ್ಕೆ ಹೋಗಲ್ವಲ್ಲ. ಆದರೂ ಕೂಡ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಉಪಯೋಗ ಮಾಡ್ಕೊಂತಾರೆ, ಕೆಲವ್ರನ್ನ ರಾಜ್ಯ ಮಟ್ಟದಲ್ಲಿ ಬೆಳೀತಕ್ಕಂಥ ಈ ಮುಂದಿನ ಚುನಾವಣೆ. ಪ್ರತಾಪ್ ಸಿಂಹ ಅವ್ರನ್ನ ನೇರವಾಗಿ ಹೇಳಿದ್ರಿ, ನಾವು ರಾಜ್ಯ ರಾಜಕೀಯಕ್ಕೆ ತರಬೇಕಾಗಿದೆ ಅದಕ್ಕಂತ ಹೇಳಿ. ಅಲ್ಲೂ ಹೇಳ್ಬಿಡಿ ಪ್ರಶ್ನೆ ಚಿಕ್ಕಮಗಳೂರದ್ದು. ಅಲ್ಲಿ ಆಲ್ಟರ್ನೇಟ್ ಕ್ಯಾಂಡಿಡೇಟ್ ಬಗ್ಗೆ ಇನ್ನೂ ಕೂಡ ಚಿಂತನೆ ನಡೆದೇ ಇಲ್ಲ. ಸಿಟಿ ರವಿ ಅವರು ಯಾಕೆ ಅಷ್ಟೊಂದು ಓಡಾಡ್ತಾ ಇದ್ದಾರೆ? ರವಿ ಒಬ್ಬರೇ ಅಲ್ಲ, ಸಿಟಿ ರವಿ ಅವರು ಒಬ್ಬರೇ ಅಲ್ಲ, ಅಲ್ಲಿ ಇನ್ನೂ ಕೂಡ ಅನೇಕ ಜನರ ಅಪೇಕ್ಷೆ ಇದೆ. ಬೂತ್ ಮಟ್ಟದ ಕಾರ್ಯಕರ್ತನಿಂದಲೂ ಕೂಡ ಅನೇಕರಿಗೆ ಸಂಸದರಾಗಬೇಕು ಚಿಕ್ಕಮಗಳೂರು ಉಪರಿ ಕ್ಷೇತ್ರದಲ್ಲಿ ಅಂತಕ್ಕಂಥ ಅಪೇಕ್ಷೆ ಇರೋದ್ರಿಂದ ಅಲ್ಲಿ ಕೆಲವರೆಲ್ಲರೂ ಕೂಡ ಈ ರೀತಿಯ ಒಂದು ಚಳವಳಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ. ಸೊ ಆ ದೃಷ್ಟಿಯಿಂದ ಈಗ ಹೈಕಮಾಂಡ್ ಎಲ್ಲವೂ ಕೂಡ 6 ತಿಂಗಳಿಂದಲೂ ಕೂಡ ಸರ್ವೆ ಮಾಡೋದ್ರ ಮೂಲಕ ಪ್ರತಿಯೊಂದು ವಿಚಾರವನ್ನು ಕೂಡ ಸಮರ್ಪಕವಾಗಿ ತೆಗೆದುಕೊಂಡು ನಾಳೆ ಮೀಟಿಂಗ್ ಇದೆ. ಸೊ ಆ ಸಭೆಯಲ್ಲಿ ತೀರ್ಮಾನ ಚರ್ಚೆಯಲ್ಲಿದೆ, ಅದು ಚರ್ಚೆನಲ್ಲಿ. ನಾಗರಾಜ್ ಯಾದವ್ ಅವರೇ,
ನೋಡಿ ಸಿ ಟಿ ರವಿಯವರು ಮಾತಾಡಿದ ವಿಚಾರಗಳು ಇನ್ನೊಂದು ಸೀಟುಗಳು ಇತ್ತು ಬರೋಣ. ಅವ್ರು ಹೇಳ್ತಾರೆ ನಾವು ಎಲ್ಲವನ್ನೂ ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು ದಿವಸ ಸತ್ಯ ಹೇಳಬೇಕು ಅಂತ. ನೀವು ವಿಷಕಂಠ ಆಗ್ಬಿಟ್ಟಿದ್ದಾರೆ ಪಾಪ ಅವರು. ಅವ್ರು ಹಲವಾರು ವಿಚಾರಗಳು ಹೊಟ್ಟೆಯಲ್ಲಿ ಇದೆ ಅವ್ರಿಗೆ, ಯಾವಾಗ ಹೇಳ್ತಾರೆ ಹೋಗುತ್ತೆ ಕಾಯ್ತಾ ಇದ್ದೀನಿ ನೋಡ್ಲಿಕ್ಕೆ, ಯಾಕಂದರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು ವಿಚಾರ. ಪಾಪ ನಿಮ್ಮ ಜೊತೆಗೆ ಮೈತ್ರಿ ಮಾಡಿದಾಗ ಕುಮಾರಸ್ವಾಮಿ ಅವರು ವಿಷಕಂಠಕರಾಗಿ ಅದೇ ಜ್ಞಾಪಕ ಬಂತು ನನಗೆ. ಎಲ್ಲ ವಿಷಕಂಠ ಅಲ್ಲಿನ ವಿಷಕಂಠ ಅಲ್ಲಿವರೆಗೂ ಹೋಗ್ಬಿಟ್ಟದ. ಎಲ್ಲ ನಿಮ್ಮಲ್ಲಿ ಎಷ್ಟು ವಿಷ ಕೊಟ್ಟಿರ್ಬೇಕು ಪಾಪ ಅವ್ರಿಗೆ ಅಂತ ಅನಿಸ್ತಾರೆ. ನಾವೇನು ವಿಷ ಕೊಟ್ಟಿರಲಿಲ್ಲ, ಹಾಲು ಕೊಟ್ಟು ಅವ್ರನ್ನ ಅವರದು 5 ಸ್ಟಾರ್ ಹೋಟೆಲ್ ತಗೊಂಡೋಗ್ಬಿಟ್ರು. ಹಂಗಾಗಿ ಏನೋ ಅದು ಅಲ್ಲ, ನೀವೇನು ಅದ್ರ ಬಗ್ಗೆ ಖುಷಿ ಪಡೋವಂಥದ್ದು ವ್ಯವಸ್ಥೆ ದಯವಿಟ್ಟು ಬೇಡ. ನೀವು ಹೇಳ್ತಾ ಇದ್ರಿ ಪ್ರತಾಪ್ ಸಿಂಹ ಬಗ್ಗೆ ಮಾತಾಡ. ಪ್ರತಾಪ್ ಸಿಂಹ ಯಾವ ಸೀಮೆ ಕಾರ್ಯಕರ್ತ ಆಗಿದ್ರು? ಆಕಸ್ಮಿಕವಾಗಿ ಬಂದಿರ್ತಾನೆ ಅವರು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವರ ಪಾರ್ಟಿ ಹತ್ತಿರ ಯಾರಾದ್ರೂ ಕೊಡ್ಲಿ, ಅವ್ರೇನು ಪಾರ್ಟಿಯಲ್ಲಿ ಬೂತ್ ಮಟ್ಟದ ದುಡ್ದು ಬೆಳೆದು ಬಂದವರಲ್ಲ. ಆಕಸ್ಮಿಕವಾಗಿ ಕೊಟ್ಟಿದ್ರು, ಆಕಸ್ಮಿಕ ಕಿತ್ತಾಕ್ತಾರೆ, ಅದು ಮಾಮೂಲಿ ನೇಕತ. ಅವ್ರಿಗೆ ತಾಕತ್ತಿಲ್ಲ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿಕ್ಕೆ, ಆ ಥರ ರಿಬೆಲ್ ಮಾಡ್ಲಿಕ್ಕೆ ಮಾತ್ರ ನೇರವಾಗಿ ಪ್ರಶ್ನೆ ಇಲ್ಲ. ಮಾಧ್ಯಮದವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ಪಾರ್ಟಿ ತೆಗೆದುಕೊಂಡು ತೀರ್ಮಾನ. ನಿಮಿಷ ಕೂತ್ಕೊಳ್ಳಿ. ಪತ್ರಕರ್ತರು ಕೆಲಸ ಮಾಡ್ತಾ ಇರ್ತಾರೆ, ನಿಮಗೆ ಬೇಕಾಗಿ ಅವ್ರಿಗೆ ಅವಕಾಶ ಕೊಡಬಾರ್ದು. ರಾಜಕಾರಣದಲ್ಲಿ ಬರೀ ಪತ್ರಕರ್ತರಾಗಿ ಉಳ್ಕೋಬೇಕು ಅಂತಕ್ಕಂಥದ್ದಿದೆಯಾ? ಸಾಧ್ಯನೇ ಇಲ್ಲ. ಯಾವುದೇ ಕಾರಣ ಕೂಡ ಪತ್ರಕರ್ತರು ಕೂಡ ರಾಜಕಾರಣ ಮಾಡಬೇಕು, ಲೇಖಕರನ್ನು ಮಾಡಬೇಕು, ಸಾಹಿತಿಗಳನ್ನ ಮಾಡಬೇಕು. ನೀವೊಂದು ವ್ಯವಸ್ಥೆ ಸಾಧ್ಯನೇ ಇಲ್ಲ. ತೇಜಸ್ವಿ ರಮೇಶ್ ಅವರನ್ನ ಅವತ್ತು ಯಾವ ಆಧಾರದ ಮೇಲೆ ತಂದು ಎಲೆಕ್ಷನ್ ನಿಲ್ಸಿದ್ರಿ? ದೇವೇಗೌಡರ ಅಗೇನ್ಸ್ಟ್. ದೆನ್ ಅವರು ಯಾವ ಸಿದ್ಧಾಂತದಲ್ಲಿ ಇದ್ರು ಆಗಿದ್ದಾಗ? ಇವ್ರ ಸಿದ್ಧಾಂತವನ್ನ ಹೆಂಗ್ ಹೇಳ್ತಾ ಇದ್ರಿ ಪ್ರತಾಪ್ ಸಿಂಹ ವಿಚಾರದಲ್ಲಿ? ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದು. ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದು. ಸೆಕ್ಯುಲರ್ ಅನ್ಕೊಂಡ್ರೆ ಎಲ್ಲೋದ್ರು ಅವರು? ಎಲ್ಲಿಂದ MLC ಈ ತರ ಗೇಮ್ ಆಡ್ದವ್ರು ಅವ್ರ ಜನ ಅವರು. ಆಪರ್ಚುನಿಸ್ಟ್ ಅನ್ನ ಮಾತನ್ನ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಅವತ್ ಯಾವ ಐಡಿಯಾಲಜಿ ಇತ್ತು ಅವರನ್ನ? ನಾಗರಾಜ್ ಅವರೇ ಆನ್ಸರ್ ಮೀ ಪ್ಲೀಸ್. ನಾಗರಾಜ್ ಅವರೇ ಆನ್ಸರ್ ಮೀ ಪ್ಲೀಸ್. ಅವತ್ತು ಅವ್ರಿಗೆ ಯಾವ ಐಡಿಯಾಲಜಿ ಇತ್ತು? ನಾನು ಐಡಿಯಾಲಜಿ ಏನು ಕೇಳಿದೆ ಅಂದ್ರೆ ಪ್ರತಾಪ್ ಸಿಂಹ ಅವರ ಯಾವ ಸಿದ್ಧಾಂತ? ಅವರು ಯಾವತ್ತು ಪಕ್ಷದ ಕಾರ್ಯಕರ್ತರಾಗಿದ್ರು. ಐಡಿಯಾಲಜಿ ಇರಲಿಲ್ಲ ಅವ್ರಿಗೆ. ಅವ್ರ ಪಕ್ಷದ ಯಾವ ಕಾರ್ಯಕರ್ತರಾಗಿದ್ರು? ಆಗ ಪಾಪ್ಯುಲಾರಿಟಿ ಒಂದು ಪತ್ರಕರ್ತ ಅದನ್ನೇ ಅವ್ರು ಒಪ್ಕೊಳ್ಳಿಕ್ಕೆ ಕೇಳಿದಿನ. ಅದನ್ನೇ ಹೇಳಿರೋದು. ಕಾರ್ಯಕರ್ತರು ಯಾವ ಐಡಿಯಾಲಜಿ ಇದೆ ಅವ್ರಿಗೆ? ಪ್ರಾರಂಭದಲ್ಲಿ ನಿಲ್ತಕ್ಕಂಥ ವ್ಯವಸ್ಥೆ ಗಂಗಾಧರ್ ಮೂರ್ತಿ ಅವರೇ ಅದಕ್ಕೆ ಉತ್ತರವನ್ನ ಸರಿಯಾಗಿ ಕೊಡ್ತಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ವೈಚಾರಿಕತೆ ಸಿದ್ಧಾಂತ ಎಲ್ಲವೂ ಕೂಡ ವಾಪಸ್